ಇನ್ನು ಮತ್ತೊಂದು ಕಡೆ ಇದೇ ಮೂಡ ಹಗರಣ ಸಿಎಂಗೆ ಮತ್ತಷ್ಟು ಸಂಕಷ್ಟವನ್ನು ಕೂಡ ತಂದಿಟ್ಟಿದೆ. ಒಂದು ಕಡೆ ಹೈಕಮಾಂಡ್ನ ಅಭಯ ಇದೆ, ಮತ್ತೊಂದು ಕಡೆ ಹಲವು ನಾಯಕರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ ದಲಿತ ಸಚಿವರು, ಜೊತೆಗೆ ಹಿಂದುಳಿದ ಸಮಾಜದ ನಾಯಕರು ಮತ್ತೆ ಸಮುದಾಯಗಳ ಬೆಂಬಲ ಕೂಡ ಸಿಕ್ಕಿದೆ. BK ಹರಿಪ್ರಸಾದ್ರನ್ನ ಕೂಡ ಇತ್ತೀಚೆಗೆ ಸಿಎಂ ಕರೆಸಿಕೊಂಡು ಮಾತನಾಡಿದ್ರು, ಅವರು ಕೂಡ ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಈ ನೈತಿಕ ಬೆಂಬಲದ ನೆಪದ ಹಿಂದೆ ಸ್ಥಾನಮಾನದ ಲೆಕ್ಕಾಚಾರ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಂಕಷ್ಟದ ಸಂದರ್ಭದಲ್ಲಿ ನಿಮ್ಮ ಬೆನ್ನಿಗೆ ನಿಂತಿದ್ವಿ, ಹೀಗಾಗಿ ನಮ್ಮನ್ನ ಪರಿಗಣಿಸಿ ಸ್ಥಾನಮಾನ ನೀಡಬೇಕು ಅಂತ ಡಿಮ್ಯಾಂಡ್ ಮಾಡಬಹುದು. ಸ್ವಪಕ್ಷೀಯರು ಈಗ ತಮ್ಮ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಲ್ಲೋದಕ್ಕೆ, ನೈತಿಕ ಬೆಂಬಲ ಕೊಡೋದಕ್ಕೆ ಈ ಲೆಕ್ಕಾಚಾರದಲ್ಲಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ರಾಜ್ಯದ ನಾಯಕರು ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗಿದ್ದಾರೆ, ಈ ಆರೋಪ ಸುಳ್ಳು ಅಂತ. ಬಟ್ ಕೆಲ ನಾಯಕರು ಲೆಕ್ಕಾಚಾರ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಬೆಂಬಲ ಕೊಡ್ತಿದ್ದಾರಾ? ಸ್ಥಾನಮಾನ ಸಿಕ್ಕರೆ ನಮ್ಮ ಬೆಂಬಲ ನಿಮಗೆ ಅನ್ನೋ ಸಂದೇಶ ಇದೆಯಾ? ಖಂಡಿತವಾಗಿ ವಿಜಯ್, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಈಗ ಪಾದಯಾತ್ರೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಎಂಟ್ರಿ ಆಗಿತ್ತು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾದಂಥ ಅಭಯವನ್ನ ನೀಡೋದ್ರ ಜೊತೆಗೆ ಈ ವಿಚಾರದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಕೇಂದ್ರದ ನಾಯಕರು ಸ್ಪಷ್ಟಪಡಿಸಿದ್ರು. ಆ ನಂತರ ರಾಜ್ಯದಲ್ಲೂ ಕೂಡ ಅನೇಕ ಸಂಘಟನೆಗಳು, ಹಿಂದುಳಿದ ಸಂಘಟನೆಗಳು ಸಿದ್ದರಾಮಯ್ಯ ಅವರ ಪರವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರನ್ನ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ರು. ಇದಾದ ನಂತರ ಸಿದ್ದರಾಮಯ್ಯ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಂಥ ಅನೇಕ ನಾಯಕರುಗಳು ಭೇಟಿಯಾಗಿ ತಮಗೆ ನೈತಿಕವಾದಂಥ ಬೆಂಬಲವನ್ನು ಸೂಚಿಸೋದ್ರ ಜೊತೆಗೆ ಏನೇ ಆದರೂ ಮುಂದೆ ಸರ್ಕಾರದಲ್ಲಿ ಸ್ಥಾನಮಾನಗಳನ್ನು ಪಡಿತಕ್ಕಂಥ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಸಮ್ಮತಿ ಬೇಕು, ಸಹಮತ ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಅವರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಹರಿಪ್ರಸಾದ್ ಅವರ ಭೇಟಿಯ ಸಂದರ್ಭದಲ್ಲೂ ಕೂಡ ಈ ವಿಚಾರದಲ್ಲಿ ನಾವು ನಿಮ್ಮ ಬೆಂಬಲವಾಗಿ ನಿಲ್ತೀವಿ ಎಂಬತಕ್ಕಂಥ ಭರವಸೆಯ ಜೊತೆಗೆ ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿ ಯಾವುದೇ ಹುದ್ದೆಗೆ ಯಾವುದೇ ನಾಯಕರನ್ನ ಶಿಫಾರಸು ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನು ಕೂಡ ಅಲ್ಲಿ ಕೇಳಬೇಕಾಗುತ್ತೆ, ಜೊತೆಗೆ ಅವರು ಸೂಚಿಸಿದಂಥ ವ್ಯಕ್ತಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇಂಥ ಸಂಕಷ್ಟದ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲೋದ್ರ ಜೊತೆಗೆ ಮುಂದೆ ಸರ್ಕಾರದಲ್ಲಿ ಸ್ಥಾನಮಾನ ಪಡೆಯೋದು ಸೂಕ್ತ ಎಂಬತಕ್ಕಂಥ ನಿರ್ಧಾರಕ್ಕೆ ಹರಿಪ್ರಸಾದ್ ಸೇರಿದಂತೆ ಇತರ ನಾಯಕರು ಬಂದಿದ್ದಾರೆ. ಆ ಕಾರಣಕ್ಕಾಗಿ ಈ ಸಂದರ್ಭವನ್ನೇ ನೆಪವಾಗಿಟ್ಕೊಂಡು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ಪ್ರಕರಣದಲ್ಲಿ ನಾವು ನಿಮ್ಮ ಬೆಂಬಲವಾಗಿ ನಿಲ್ತೀವಿ ಎಂಬತಕ್ಕಂಥ ಸೂಚನೆಯನ್ನ, ಮಾತುಗಳನ್ನು ಕೂಡ ಈಗ ನಾಯಕರು ಹೇಳ್ತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.